ಇಲ್ಲ ಸರ್, ಸೆಕೆಂಡ್ ಟೈಮ್ ಸರಿ ಬರ್ತಾ ಇರೋದು. ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಏನಿಲ್ಲ ಸರ್, ಕಷ್ಟ ಅಂತ ಬಂದಿದೆ, ಒಂದೊಂದೇ ಕಷ್ಟ ಪರಿಹಾರ ಆಗ್ತಾ ಇದೆ. 9 ವಾರ ಹೇಳಿದ್ದಾರೆ, ನಮಗೂ ಕಷ್ಟ ಎಲ್ಲ ಒನ್ ಬೈ ಒನ್ ಕಷ್ಟ ಪರಿಹಾರ ಆಗ್ತಾ ಇದೆ. ಅದೇ ಉದ್ದೇಶದಿಂದ ನಾವು ಬರ್ತಾ ಪ್ರತಿ ಇದ್ದೀವಿ. ಸಲ first ಗೆ ಬಂದಾಗ ಸ್ವಲ್ಪ ಜನ ಇತ್ತು ಸರ್. ಇವಾಗ ಬರ್ಬರ್ದ ಜನ ಜಾಸ್ತಿ ಆಗ್ತಾ ಇದೆ. ಸೊ ಮಂಗಳವಾರ ಮತ್ತೆ ಶುಕ್ರವಾರ ಜನ ಬರ್ತಾರೆ ಸರ್ ಇಲ್ಲಿ. ಒಂದಷ್ಟು ಜನ ವಾರಕ್ಕೆ ಹೆಚ್ಚು ಬರ್ತಾರೆ ಸರ್, ಒಂದಷ್ಟು ಜನ ಡೈಲಿ ಬರ್ತಾರೆ. ಬಟ್ ಯಾರೋ ಒಬ್ರು ಬರ್ತಾರಲ್ಲ ಇಲ್ಲಿ ಗಿಡಕ್ಕೆ 9 ಸುತ್ತ ಸುತ್ತಾರೆ ಸರ್. ಅವ್ರು 9 ದಿನ ಬರ್ಬೇಕು, 9 ಸುತ್ತ ಸುತ್ತಾರೆ. ಇಲ್ಲ ಅಂತಂದ್ರೆ 9 ವಾರ ಬರ್ಬೇಕು ಸರ್. ಹಿಂಗೆ ಸರ್. ಈ ದೇವಸ್ಥಾನ ಇದ್ದು 13 ವರ್ಷ ಆಯ್ತು. 14ನೇ ವರ್ಷ ಚಾಲು ಆಗಿದೆ. ಇಲ್ಲಿ ಲಕ್ಷ್ಮೀ ಸಾಲಿಗ್ರಾಮ, ಶ್ರೀ ಚಕ್ರ, ಚಾಮುಂಡೇಶ್ವರಿ ದೇವಿಯ ದಾರಿಲೆ. ಇಲ್ಲಿ ಒಂದು ಅಕ್ಕಿ ಸೇವೆ ಮಾಡ್ಬೇಕು, ಉಪ್ಪಿನ ಸೇವೆ, ಎಣ್ಣೆ ಸೇವೆ, ಬೆಲ್ಲದ ಆರತಿ ಮಾಡ್ಬೇಕು. ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರ ಈ ಲಕ್ಷ್ಮೀ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿಸ್ಬೇಕ್ರಿ. ಈ ಅಭಿಷೇಕ ಮಾಡಿಸುವಂತ ಇದು ಕೃಷ್ಣನ ಅವತಾರ ಅಂತ ಹೇಳ್ತಾರೆ. ಲಕ್ಷ್ಮೀ ಸಾಲಿಗ್ರಾಮದಲ್ಲಿ ದೊಡ್ಡ ಸಾಲಿಗ್ರಾಮ ಲಕ್ಷ್ಮೀ ಸಾಲಿಗ್ರಾಮ ಐತ್ರಿ. ಇದಕ್ಕೆ ನೀವು ಕಾಶಿಂದ ಆತು, ಮಕ್ಕಳದಾತು, ಮದುವೆ ಆಗ್ಲಿದ್ದಾರತು, ಜಾಬ್ ಸಿಗ್ಲಿದ್ದಾರತು, ಎಲ್ಲಾರು ಬಂದ್ ಇಲ್ಲಿ ಕೋರ್ಕೊಂಡ್ರ ನಿಮ್ದೇ ಪ್ರಾಬ್ಲಮ್ ಐತೆ ಎಲ್ಲ ಈಡೇರ್ತದೆ. ಎರಡನೇ ಬರ್ತಾ ಇದಾರಲ್ಲ, ಹೆಂಗ ಅನಿಸ್ತಾ ಇದೆ ಸರ್? ಏನೋ ಸ್ವಲ್ಪ ನೆಮ್ಮದಿ ಐತಿ. ಸ್ವಲ್ಪ ಫಲಿತಾಂಶ ಕಾಣ್ತಾ ಇದ್ದೀರಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾವೀಗ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮರಕುಂಬಿಯಲ್ಲಿ ಇರುವಂತಹ ಉತ್ತರ ಕರ್ನಾಟಕದ ಏಕೈಕ ಶ್ರೀ ಚಕ್ರ ಸಮೇತ ಇರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಸೊ ನೀವು ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಮಕ್ಕಳಾಗದಿರೋರಿಗೆ ಮಕ್ಕಳಾಗುತ್ತೆ, ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುತ್ತೆ, ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಲಿ, ವಿದ್ಯಾಭ್ಯಾಸ ಸಮಸ್ಯೆ ಇದ್ರೆ ಎಲ್ಲಾ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ ಬರೋಣ. ಈ ದೇವಸ್ಥಾನ ಇದ್ದು 13 ವರ್ಷ ಆಯ್ತು. 14ನೇ ವರ್ಷ ಚಾಲು ಆಗಿದೆ. ಇಲ್ಲಿ ಲಕ್ಷ್ಮೀ ಸಾಲಿಗ್ರಾಮ, ಶ್ರೀ ಚಕ್ರ, ಚಾಮುಂಡೇಶ್ವರಿ ದೇವಿಯ ದಾರಿಲೆ. ಇಲ್ಲಿ ಒಂದು ಅಕ್ಕಿ ಸೇವೆ ಮಾಡ್ಬೇಕು, ಉಪ್ಪಿನ ಸೇವೆ, ಎಣ್ಣೆ ಸೇವೆ, ಬೆಲ್ಲದ ಆರತಿ ಮಾಡ್ಬೇಕು. ನಮ್ದೇನೇ ಕೋರಿಕೆಗಳು ಇದ್ರು ಬೇಡ್ಕೊಂಡ್ ಅಲ್ಲಿ ಅಮ್ಮಕ್ ಸೇವೆ ಮಾಡೋದಂತಾನ ಎಲ್ಲಾ ನಮ್ ಕೋರಿಕೆಗಳು ಈಡೇರ್ತಾವ್ರಿ. ಇಲ್ಲಿ ಬಂದ್ ಮಾಡಿ ಹೋದ್ರ ಇಲ್ಲಿ ಅಕ್ಕಿ ಗಂಟು ತಗೊಂಡ ಇಲ್ಲಿ ಅಮ್ಮನಂತ ನಿಂತ್ ಬೇಡ್ಕೋಬೇಕು. ನಮ್ದೇನ್ ಪ್ರಾಬ್ಲಮ್ ಐತಲ್ಲ ಅದನ್ನ ಬೇಡ್ಕೊಂಡ ಮುಂದೋಗಿ 9 ಸುತ್ತ ಹಾಕೊಂಬರು. ಬನ್ನಿ ಗಿಡ, ಆಲದ ಗಿಡ, ದ್ರಾಕ್ಷಿ ಗಿಡ ಅದಾವ್ರಿ. ಅಲ್ಲಿ 9 ಸುತ್ತ ಹಾಕೊಂಡ್ ವಾಪಸ್ ತಗೊಂಬರ್ಬೇಕು ರಾಮೂರ್ತಿ ಅಂತೇಳಿ. ತಗೊಂಬಂದ ಅಮ್ಮನ ತಲೆ ಮ್ಯಾಗ ಒಂದ್ ಇಸಿಸ್ ಹಾಕಿ 2 ಕೈಲಿ 3 ಸಲ ಹಾಕ್ಬೇಕ್ರಿ. ಹಾಕಿ ಉಳ್ಕಿದಕ್ಕೆಲ್ಲ ಒಂದ್ ಬೋಗಣೆ ಇರ್ತಾವ, ಬೋಗಣೆ ಹಾಕಿ ವಾಪಸ್ ಅಲ್ಲಿ ಖಾಲಿ ಅರ್ಬಿ ಕಟ್ಬಿಡೋದು. ಕಟ್ಟಿ ಬಂದಿನ ಒಂದ್ ಸಕ್ಕಿ ತಗೊಂಡ್ ಹೋಗೋದು. ನೀವು ಮನ್ಯಾಗ ಊಟ ಮಾಡ್ತಾರಲ್ಲ ಅಕ್ಕಿ ಡಬ್ಬೆ ಮಿಕ್ಸ್ ಮಾಡಿ ಊಟ ಮಾಡ್ಬೇಕು. ಹಿಂಗ 9 ವಾರ ಮಾಡ್ಬೇಕು. ನೀವು ವಾರಾರ ಮಾಡ್ರಿ, ದಿನಾರ ಮಾಡ್ರಿ, 9 ತಿಂಗಳಾರ ಮಾಡ್ರಿ, 9 ವರ್ಷ ಮಾಡ್ರಿ. 9 ಸಲ ಮಾಡಿದಾಗ ನೀವ್ ಏನ್ ಬೇಡ್ಕೊಂಡಿರ್ತಾರಲ್ಲ ಅದು ಈಡೇರ್ತದೆ. ಅಂದ್ರೆ ಈಗ ನಾವು ಕೆಲ್ಸದ ಬಗ್ಗೆ ಆಗಿ ಮಕ್ಕಳಾಗ್ಲಿದ್ದಾರ ಲಕ್ಷ್ಮೀ ಸಾಲಿಗ್ರಾಮ ಅಂತ ಮಣ್ ಪ್ರತಿಷ್ಠಾಪನೆ ಮಾಡಿದಾರ್ರಿ. ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರ ಈ ಲಕ್ಷ್ಮೀ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿಸ್ಬೇಕ್ರಿ. ಈ ಅಭಿಷೇಕ ಮಾಡಿಸುವಂತ ಇದು ಕೃಷ್ಣನ ಅವತಾರ ಅಂತ ಹೇಳ್ತಾರೆ. ಲಕ್ಷ್ಮೀ ಸಾಲಿಗ್ರಾಮದಲ್ಲಿ ದೊಡ್ಡ ಸಾಲಿಗ್ರಾಮ ಲಕ್ಷ್ಮೀ ಸಾಲಿಗ್ರಾಮ. ಇದಕ್ ನೀವು ಅಭಿಷೇಕ ಮಾಡಿಸಿರ ನಿಮ್ದು ಏನಾಗಿದ್ರಲ್ಲ ಅದೆಲ್ಲ ಈಡೇರ್ತೈತ್ರಿ. ಹಣ ಕಾಸಿಂದ ಆತು, ಮಕ್ಕಳದಾತು, ಮದುವೆ ಆಗ್ಲಿದ್ದಾರತು, ಜಾಬ್ ಸಿಗ್ಲಿದ್ದಾರತು, ಎಲ್ಲಾರು ಬಂದ್ ಇಲ್ಲಿ ಕೋರ್ಕೊಂಡ್ರ ನಿಮ್ದೇ ಪ್ರಾಬ್ಲಮ್ ಐತೆ ಎಲ್ಲ ಈಡೇರ್ತೈತಿ. ದೇವಸ್ಥಾನ ಅಂದ್ರೆ ಮಂಗಳವಾರ ಶುಕ್ರವಾರ ಅಷ್ಟೇ ಇರುತ್ತಾ, ಯಾವ ತರ ಸರ್? ಇಲ್ಲ, ಎನಿ ಟೈಮ್ ಇರುತ್ತೆ. ಬೆಳಿಗ್ಗೆ 6:30 ಸಾಯಂಕಾಲ 9 ಗಂಟೆವರೆಗೂ, ರಾತ್ರಿ 9 ಗಂಟೆವರೆಗೂ ಇರುತ್ತೆ. ನೀವು ಯಾವಾಗ ಬೇಕಾವಾಗ ಬಂದ್ ಅಕ್ಕಿ ಸೇವೆ ಮಾಡ್ಬೋದು. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಾವಿತ್ರಿ ಅಡ್ವೇಶ್ ಮೆಟಿ ಅಂತ. ನಾನು ಮರ್ಕುಂಬಿ ಗ್ರಾಮಸ್ಥಳ್ರಿ. ಈಗ ದೇವಸ್ಥಾನಕ್ಕೆ ಪ್ರತಿ ದಿವಸ ಬರ್ತಾ ಇರ್ತೀರಿ ಮೇಡಮ್? ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ಬರ್ತಾ ಇದೀನಿ. ಓಕೆ ಮೇಡಮ್, ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಯಾವ ತರ ಗೊತ್ತಾಯ್ತು, ಹೆಂಗ್ ಗೊತ್ತಾಯ್ತು ಮೇಡಮ್? ಈ ದೇವಸ್ಥಾನದ ಬಗ್ಗೆ ಅಮ್ಮನವರ ಪವಾಡ ಬಾಳ ಇದೆ ರೀ. ನಾನ ಬೇಡ್ಕೊಂಡಂತ ಹರಿಕೆ ಪೂರೈಸವ್ರಿ. ಆಮೇಲೆ ಸಾಲಿಗ್ರಾಮ ಕಲ್ಲು ಅಂತಂದಾರದ, ಸಾಲಿಗ್ರಾಮ ಕಲ್ಲು ಎಲ್ಲಿ ಹೋದ್ರು ಅದರ ದರ್ಶನ ಆಗಂಗಿಲ್ರಿ. ಮಕ್ಳು ಎಜುಕೇಶನ್ ಬಗ್ಗೆ ಇಲ್ಲಿ ಬಾಳ ಹೆಮ್ಮೆ ಐತ್ರಿ. ಇಲ್ಲಿ ಮಕ್ಳು ಗೌರ್ಮೆಂಟ್ ನೌಕರಿನೂ ಜಾಸ್ತಿ ಅದಾರ್ರಿ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ತಾ ಇದಾರೆ. ನೀವೇನ್ ಹರಕೆ ಕಟ್ಕೊಂಡಿದೀರಿ ಮೇಡಮ್? ನನಗೆ ಸ್ವಲ್ಪ ಗರ್ಭಧಾರಣೆ ಇದಾಗ್ತಿದ್ರೆ ನನ್ನ ಮಕ್ಕಳ ದೊಡ್ಡವರಾಗ್ಲಿ, ಆಮೇಲೆ ಕಿವಿಣಿಸ್ರಿ ನನಗ ಅವಳ ಜೋಡಿ ಮಕ್ಕಳು ಅವ್ರಿಬ್ರು ದೊಡ್ಡವರಾಗ್ಲಿ, ಅಮ್ಮನ ಆಶೀರ್ವಾದ ಇದೆ ಅಂತ. ಈಗ ನನ್ನ ಮಕ್ಕಳು 14 ವರ್ಷದಾರ ಅದಾರ. ಈಗ ಅಮ್ಮನ ದೇವಸ್ಥಾನ ಆಗಿ 14 ವರ್ಷ ಆಯ್ತ್ರಿ ಇವಾಗ. ನೀವು ಈ ದೇವಸ್ಥಾನ ಕಡ್ದಾಗಿಂದ ಬರ್ತಾ ಇದ್ದೀರಿ? ಈ ಡೆಲಿವರಿ ಆದಾಗಿಂದ ನಾ ಇಲ್ಲಿ ಬರ್ತಾ ಇದ್ದೀನಿ. ಆಮೇಲೆ ಇಲ್ಲಿ 120 ಅಡಿ ಎತ್ತರದ ಈಶ್ವರ್ಲಿಂಗನು ಕಟ್ಟಡನ ನಿರ್ಮಾಣ ಆಗತೈತ್ರಿ ಈಗ 14 ವರ್ಷದ ನಂತರ. ಇಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ತೆ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಂಜು ಹೊಸಮಠ. ಓಕೆ, ಯಾವೂರಿಂದ ಬಂದಿರ ಸರ್? ಗುರ್ಕಂಡ ಸರ್. ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರ ಇಲ್ಲ ಇದೇ ಫಸ್ಟ್ ಟೈಮ್ ಬರ್ತೀರಾ ಸರ್? ಫಸ್ಟ್ ಟೈಮ್ ಬಂದಿದ್ದೆ. ನಮ್ ದೋಸ್ತ ನಾವ್ ಇಲ್ಲಿ ಬಂದ ಸರ್. ದೇವಸ್ಥಾನ ಬಗ್ಗೆ ಏನೇನ್ ಕೇಳ್ಪಟ್ರಿ ಸರ್? ಸರ ಇಲ್ಲಿ ಚಲೋ ಐತಿ, ಇದ ಎಲ್ಲಾ ಇದ
ಅದಕ್ಕಾಗಿ ಇಲ್ಲಿ ಬಂದಿರ್ತಾರೆ. ದೇವಸ್ಥಾನ ಸ್ವಲ್ಪ ಚಲೋ ಇರ್ತಾರ, ರಿಸಾರ್ಟ್ ಚಲೋ ಇರ್ತಾರ ದೇವಸ್ಥಾನ ಬಗ್ಗೆ. ನಮ್ಗೆ ಚಲೋ ಅನ್ಸಿರ್ತಾರ. ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಚಿನ್ ಅಂತ. ಓಕೆ, ಎಲ್ಲಿಂದ ಬಂದಿರೋ ಸರ್ ತಾವು? ನಾವು ಬೈಲಹೊಂಗಲ ಹತ್ರ ಎಂಚಲಿಂದ ಬಂದಿರೋದು. ಓಕೆ ಸರ್, ಈ ದೇವಸ್ಥಾನಕ್ಕೆ ಪದೇ ಪದೇ ಬರ್ತಾ ಇರ್ತಾರಲ್ಲ, ಇದೇ ಫಸ್ಟ್ ಮಾಡ್ತಾ ಇರೋದಾ? ಇದು ಫಸ್ಟ್ ಟೈಮ್ ಸರ್ ಬರ್ತಾ ಇದ್ದು. ಸರ್, ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನ್ ಗೊತ್ತಾಯ್ತು ಸರ್? ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಿದೆ ದೇವಸ್ಥಾನ ಬಗ್ಗೆ, ಅದಕ್ಕೆ ನಾವು ಒಂದ್ಸಲ ಬಂದ್ ಹೋದ್ರಾಯ್ತು ಅಂತ ಬಂದಿದ್ವಿ. ನಮಸ್ಕಾರ. ಸರ್ ತಮ್ಮ ಹೆಸರು? ನಾರಾಯಣ ಅಂತ. ಸರ್ ಎಲ್ಲಿಂದ ಬಂದಿರೋದು ಸರ್? ಧಾರವಾಡದಿಂದ ಬಂದಿದ್ರಾ? ಸೊ ಇಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಯಾವ ಮೂಲಕ ಗೊತ್ತಾಯ್ತು ಸರ್? ಯೂಟ್ಯೂಬ್ ನಲ್ಲಿ ನೋಡಿದ್ರಿ ಸರ್. ಈಗ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ? ಎರಡನೇ ಟೈಮ್ ಬರ್ತಾ ಇದ್ದೀರಾ? ಓಕೆ ಸರ್, ಇಲ್ಲಿ ದೇವಸ್ಥಾನದ ಬಗ್ಗೆ ಏನೇನು ಹೇಳಿದ್ರು ಸರ್? ಇಲ್ಲಿ ಏನಾದ್ರು ಅಕ್ಕಿ ಬೇಡ್ಕೊಂಡು ಅಕ್ಕಿ ಅದು ಇದ್ ಮಾಡಿದ್ರೆ ಅಲ್ಲಿ ಬೇಡ್ಕೊಂಡು ಕಟ್ಟಿದ್ರೆ 9 ವಾರ ಬರ್ಬೇಕಂತ. 9 ವಾರ ಒಳಗೆ ನಮ್ ಅಕ್ಕಿ ತೀರ್ತಾವ ಅಂತ ಹೇಳಿ. ಅರ್ಕೆ ಅಂದ್ರೆ ಯಾವ ತರ ಅರ್ಕೆ? ಅದ್ ನಿಮ್ಗೆ ಯಾವ್ದು ಬೇಡ್ಕೊಂಡು ಅದ್ರ ಮೇಲೆ ನೀವ್ ಯಾವ್ದು ಬೇಡ್ಕೊಂಡು ಅವ್ರವ್ರ ಇದ್ರ ಮೇಲೆ. ಎರಡನೇ ಸಲ ಬರ್ತಾ ಇದೀರಾ, ದೇವಸ್ಥಾನದ ಬಗ್ಗೆ ಹೇಗೆ ಅನಿಸ್ತದೆ ಸರ್? ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಅನ್ನಪೂರ್ಣ ತಪ್ಸಿರಿ. ಎಲ್ಲಿಂದ ಬಂದಿರೋದು? ನಾವು ಸೌದತ್ತಿಂದ ಬಂದಿರಿ ಸರ್. ಸೌದತ್ತಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು? ಇದೇ ಫಸ್ಟ್ ಟೈಮ್ ರೀ. ನಮಗ ಗೌಡಗೇರಿ ವಿದ್ಯಾಚೌಡೇಶ್ವರಿ ಟೆಂಪಲ್ ಬಗ್ಗೆ ಕೇಳಿದ್ದೇರಿ ನಾನು. ಹಾ ಮೇಡಮ್. ಆಮೇಲೆ ಇಲ್ಲಿ ಆಗೈತೆ ಅಂತ ಅನ್ನೋದು ಕೇಳಿದೇರಿ. ನಮ್ ಫ್ರೆಂಡ್ ತಂಗಿಯಾರ ಇದ್ರಿ ಇಲ್ಲಿ, ಅದಕ್ಕಾಗಿ ಇವತ್ತ ನಾವ್ ಇಲ್ಲಿ ಬಂದಿವ್ರಿ. ಏನ್ ನಾವ್ ಇಲ್ಲಿ ಬಂದ್ರೆ ಒಳ್ಳೇದಕ್ಕತ್ ಅಂತ ಇಟ್ಕೊಂಡು ಬಂದಿವ್ರಿ. ಒಳ್ಳೇದನು ಅಕ್ಕತ್ ಅನ್ನೋದು ನಮ್ ಭರವಸೆ ಐತ್ರಿ ಇಷ್ಟ. ಈಗ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಇಲ್ಲಿ ಬಂದ ದೇವಸ್ಥಾನಕ್ ರೀ. ನಮಗ್ ಫಸ್ಟ್ ಅಂದ್ರಿ ವಿದ್ಯಾಚೌಡೇಶ್ವರಿ ಅಲ್ಲಿ ಹಂಗ್ರಳ್ಳಿ ಅಲ್ಲಿ ಹೋಗ್ಬೇಕ್ ಅನ್ನೋದಿತ್ರಿ. ಆ ದೇವಿ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಾಡ್ರಿ. ನಮ್ದು ಏನೋ ಇದ್ರು ಆಕೆ ನಮ್ ಸಾಲ್ವ್ ಮಾಡ್ಲಿ ಅಂತ ನಾವ್ ಇಲ್ಲಿ ಬಂದಿವ್ರಿ. ನಮ್ಗ್ ಒಳ್ಳೇದ್ ಆಕತ್ ಅನ್ನೋ ಭರವಸೆನೂ ಇಟ್ಟೇವ್ರಿ. ಒಳ್ಳೇದು ಮಾಡ್ಲಿ ಅನ್ನೋದಂತ ಅಷ್ಟ ನಮ್ಮ ಆಶೆ ಇಷ್ಟ. ಮತ್ತೇನಿ ಈಗ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಫಸ್ಟ್ ಸಲ ಬಂದಿವ್ರಿ ನಾವ್. ಹೆಂಗ ಅನಿಸ್ತದೆ ಮೇಡಮ್? ಈಗ ಇಲ್ಲಿ ನೋಡೋಣ ನಮಗ್ ಬಾಳ ಬಿಡ್ರಿ, ಸಮಾಧಾನಿಸ್ರಿ. ಮತ್ತೆ ಇಲ್ಲಿ ಜನಪನ ನೋಡ್ರಿ, ನಮಗ ಆತಿ ಮುಂದ್ ಬಾಳ ಇದಕ್ಕತ್ತಿದ ಅನ್ನೋದು ಇದ್ ಆತ್ಬಿಟ್ರಿ ಇಷ್ಟ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಜೇಶ್ ಸರ್. ಯಾವ ಊರು ಸರ್? ಬೆಳಗಾವಿ ಸರ್. ಸರ್ ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ರೆ ಎರಡನೇ ಸಲ ಬರ್ತಾ ಇದ್ರು? ಎರಡನೇ ಸಲ ಬರ್ತಾ ಇದ್ರಿ. ಸರ್ ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ದೇವಸ್ಥಾನ ಬಗ್ಗೆ ನಮ್ಮ ಮಗ ಧಾರವಾಡಕ್ಕೆ ಇದಾಳೆ, ಮತ್ತ ಬಾಳ ಸ್ವಚ್ಛ ಅದಾವ. ಇಲ್ಲೇ ನಡ್ಕೊಂಡ್ರಪ್ಪ 2 ವಾರದಾಗ ಏನಂಬೋದು ಇದಾಗ್ತದೆ. 2 ವಾರದಾಗ ಏನಂಬೋದು ಗೊತ್ತಾಯ್ತು. 9 ವಾರ ನಡೀತು ನಡ್ಕೊಳ್ಬೇಕಾ. 9 ವಾರ ಆದ ನಂತರ ಬರ್ತಾ 2ನೇ ವಾರಕ್ಕೆ ಅನ್ನೋದು ಗೊತ್ತಾಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಮ್ಮಕ್ ಬರ್ತಾ ಇದ್ವಿ. ಬಂದ್ ಕೇಂದ್ರ ಅಮ್ಮಗೆ ದರ್ಶನ ಮಾಡೋದು, ಬೇಡಿಕೊಳ್ಳೋದು, ಏನ್ ಕಷ್ಟ ಇದ್ರೆ ಬೇಡಿಕೊಳ್ಳೋದು, ಅಮ್ಮನ ತಲೆ ಮೇಲೆ ಅಕ್ಕಿ ಕಾಳು ಅಭಿಷೇಕ ಮಾಡೋದು, ಇದ್ ಮಾಡೋದು ಅಂತ ಹೇಳಿದ್ದಾರೆ. ಓಕೆ ಸರ್, ಈಗ ಬಹಳಷ್ಟು ಜನ ಹೇಳಿದಾರೆ ಸರ್ ಹೇಳಿದಾರೆ, ಅಮ್ಮನ ಬಗ್ಗೆ ಹೇಳಿದಾರೆ. ಅಂದ್ರೆ ಯಾವ ತರ ಏನೇನ್ ಆಗಿದೆ ಅಂತ. ಏನೋ ನಮ್ಗ ಕಷ್ಟ ಇದ್ರು ಬಿ ಅದ 2-3 ವಾರದಾಗ ನಡ್ಕೊಂಡ್ ಸುತ್ತ ಗೊತ್ತಾಗ್ತ ಅಂತ ಹೇಳಿದಾರೆ. ದೇವಸ್ಥಾನಕ್ಕೆ ಬಂದಿದ್ರೆ ಹೆಂಗ ಅನಿಸ್ತಾ ಇದೆ ಸರ್? ಚಲೋ ಅನಿಸ್ತದ್ರಿ. ಚಲೋ ಅನಿಸ್ತದ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಶಿವಕುಮಾರ್ ಸಜ್ಜನ್ ಅಂತ. ಸರ್ ಎಲ್ಲಿಂದ ಬಂದಿರೋದು ಸರ್ ತಾವು? ದೇವದುರ್ಗ, ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆ ದೇವದುರ್ಗದಿಂದ ಬಂದಿರೋದು. ಓಕೆ, ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಸರ್? ಹಾ ಸರ್, ಫಸ್ಟ್ ಟೈಮ್ ಬರ್ತಿರೋದು. ಓಕೆ ಸರ್, ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಯಾವ ಮೂಲಕ ಗೊತ್ತಾಯ್ತು ಸರ್? ದೇವಸ್ಥಾನ ಸ್ವಲ್ಪ ಯೂಟ್ಯೂಬ್ ಮುಖಾಂತರ ವಿಡಿಯೋ ಮುಖಾಂತರ ಗೊತ್ತಾಯ್ತು. ಹಾಗಾಗಿ ಅಮ್ಮನ ದರ್ಶನಕ್ಕಾಗಿ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಸರ್. ಓಕೆ ಸರ್. ಸರ್ ಈಗ ಬಂದಿದ್ರಲ್ಲ, ಹೇಗೆ ಅನಿಸ್ತಾ ಇದೆ ಸರ್ ದೇವಸ್ಥಾನ? ಅಮ್ಮನ ಆಶೀರ್ವಾದ ಆಗಿದೆ ಅಂತ ಆಗಿದೆ ಸರ್. ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಏನೇನು ಕೇಳ್ಪಟ್ಟಿದ್ರಿ ಸರ್? ಅಂದ್ರೆ ಇಲ್ಲಿ ಬಂದದ್ದು, ಈ ಸನ್ನಿಧಿಗೆ ಬಂದದ್ದು ಎಲ್ಲಾ ಕಾರ್ಯಗಳು ಆಗ್ತವೆ ಅಂತ ಹೇಳಿ ಕೇಳ್ಬೇಕು. ಓಕೆ ಸರ್. ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡ್ತೀವಿ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಶಿವಪ್ಪ ಇರಪ್ಪ ಅಪ್ಪಗೆ ಹೊಸೂರು ಇಲ್ಲೇ ರೀ. ಓಕೆ ಸರ್. ನಿಯರ್ ಸರ್ ಯಾವ ಊರಿಂದ ಬಂದಿರೋ ಸರ್? ಇಲ್ಲಿ ಹೊಸೂರಿಂದ ಬಂದ ಸರ್. ಇನ್ನೂ ಹೊಸೂರು ಹೊಸೂರು. ಸರ್ ಈ ದೇವಸ್ಥಾನಕ್ಕೆ ಪದೇ ಪದೇ ಬರ್ತಾ ಇದ್ರೆ? ಪದೇ ಪದೇ ಬರ್ತಾ ಇದೆ ಸರ್. ಬರ್ತಾ ಇದ್ರಿ. ಒಂದು 9 ದಿನ ಆಯ್ತು ಸರ್ ಬರಾಕತ್ತ. 9 ದಿವಸ ಆಯ್ತು. ನಮ್ಮ ದೋಸ್ತಿ ಇದೆ ಸರ್. ಇದನ್ನ ನಾವ್ ಗೆಳೆಯರಿ ಇಲ್ಲಿ ಸ್ವಲ್ಪ ಚಾಮುಂಡೇಶ್ವರಿ ಪವಾಡ ನಡತ ಬಂದವ್ರಿ. ನೋಡಾತವ್ರಿ ನಾವು ಇವಾಗ. ಜನ ಜಾಸ್ತಿ ಐತ್ರಿ ಬರ್ತಾ ಈಗ. ಚೆನ್ನಾಗೈತಿ ಸರ್. ಒಟ್ಟೆಲ್ಲ ಬಟ್ ಏನೋ ಅನ್ಕೊಂಡ ಆಗತ್ತದ್ರಿ. ಅಂದ್ರೆ ಏನ್ ಬೇಕಾದ್ರೆ ಅನ್ಕೋದ ಸರ್? ಅಂದ್ರೆ ಮಕ್ಕಳಿದ್ದರು ಏನ್ ಬೇಕಾ ಸರ್? ಮಕ್ಕಳಿದ್ದವ್ರು, ಉದ್ಯೋಗ, ಆರೋಗ್ಯ ಎಲ್ಲ ಏನೋ ಸಮಸ್ಯೆ ಇದ್ರು ಕೇಳ್ಕೋಬೋಸ್ಕರ ಬಂದಿಲ್ಲ. ಸಾಕಲ್ಲ ಚಲೋ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುರೇಶ್ ಅಂತ ಹೇಳಿ ಸರ್. ಸರ್ ಎಲ್ಲಿಂದ ಬಂದಿರೋದು ಸರ್? ಸರ್ ಹುಬ್ಳಿ ಅಂತ. ಹುಬ್ಳಿಯಿಂದ ಬಂದಿದ್ರಿ? ಹೌದು ಸರ್. ಸರ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಹೆಂಗೆ ಸರ್? ಇಲ್ಲ ಸರ್, ನಾನು ಸೆಕೆಂಡ್ ಟೈಮ್ ಸರಿ ಬರ್ತಾ ಇರೋದು. ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಏನಿಲ್ಲ ಸರ್, ಕಷ್ಟ ಅಂತ ಬಂದಿದ್ದೆ. ಒಂದೊಂದೇ ಕಷ್ಟ ಪರಿಹಾರ ಆಗ್ತಾ ಇದೆ. 9 ವಾರ ಹೇಳಿದ್ದಾರೆ. ನಮಗೂ ಕಷ್ಟ ಎಲ್ಲ ಒನ್ ಬೈ ಒನ್ ಕಷ್ಟ ಪರಿಹಾರ ಆಗ್ತಾ ಇದೆ. ಅದೇ ಉದ್ದೇಶದಿಂದ ನಾವು ಬರ್ತಾ ಇದೀವಿ ಸರ್. ಓಕೆ ಸರ್, ಈಗ 9 ವಾರ ಏನೇನ್ ಮಾಡ್ಬೇಕಂತ ಹೇಳಿದಾರೆ ಸರ್? ಏನಿಲ್ಲ ಸರ್, ಅವರು ಅಕ್ಕಿ ಸೇವೆ ಮಾಡ್ಬೋದು,
ಅದು ಹೆಂಗೆ ಅಂತಂದ್ರೆ ಮನೆಯಲ್ಲಿ ಅಕ್ಕಿ ತಗೊಂಡ್ಬಂದು ಅಕ್ಕಿ ಸೇವೆ ಮಾಡೋದಷ್ಟೇ ಹೇಳಿದ್ದಾರೆ. ಹೊರಗಿಂದ ಯಾವುದೇ ಖರ್ಚಿಲ್ಲ. ದೇವಿ ಪವಾಡ ಇದೆ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಓಕೆ ಸರ್, ಈಗ 2ನೇ ಸಲ ದೇವಸ್ಥಾನಕ್ಕೆ ಬರ್ತಾ ಇದೀರಾ, ಏನಾದ್ರು ಒಳ್ಳೇದಾಗ್ತಾ ಇದೆಯಾ ಸರ್? ಹೌದು ಸರ್, ಒಳ್ಳೇದಾಗ್ತಾ ಇದೆ ಅಂತ ನಾನು ಬರ್ತಾ ಇದ್ದೀನಿ ಸರ್. ನಾನು ಇದು ಪಕ್ಕದ ಇಲ್ಲೇ ನನ್ನ ಊರ್ ಪಕ್ಕ ಸರ್, ಮುರುಗೋಡ್ ಸರ್ ನಂದು. ಅದ್ರ ಇವಾಗ ಹುಬ್ಳಿಂತ್ರ ನಾನು ಇಲ್ಲಿ ಬರ್ತಾ ಇದ್ದೀನಿ. ಓಕೆ ಸರ್, ಇಷ್ಟೊತ್ತು ತಮ್ಮ ಒಂದು ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಯಾವ ಊರಿಂದ ಬಂದಿರೋದು ಸರ್? ಸವದತ್ತಿದ್ದ ಸೌದತ್ತಿಯಿಂದ ಬಂದಿದ್ದೀರಿ ಸರ್. ಇದೇ ಮೊದಲನೇ ಸಲ ಬರ್ತಾ ಇರೋದು ಸರ್? 2ನೇ ವಾರ. 2ನೇ ವಾರ ಬರ್ತಾ ಇದ್ರ. ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ನಾವು ಯೂಟ್ಯೂಬ್ನಾಗ ನೋಡಿದ್ವಿ. ಯೂಟ್ಯೂಬ್ನಾಗ ನೋಡಿದ್ರಿ ಸರ್. 2ನೇ ವಾರ ಬರ್ತಾ ಇದ್ರಲ್ಲ, ಹೆಂಗ ಅನಿಸ್ತಾ ಇದೆ ಸರ್? ಏನೋ ಸ್ವಲ್ಪ ನೆಮ್ಮದಿ ಐತಿ. ನಿಮ್ದೇ ಐತಿ. ಸ್ವಲ್ಪ ಫಲಿತಾಂಶ ಕಾಣ್ತಾ ಇದೀರಿ. ಹಾ, ಇಲ್ಲಿ ಯಾವ ತರ ಪೂಜೆ ಮಾಡ್ತಾ ಇದೀರಿ ಸರ್ ನೀವು? 9 ವಾರದ ಏನಾದ್ರು 9 ವಾರ 9 ವಾರದ್ದು. 9 ವಾರ ಏನೇನ್ ಮಾಡ್ಬೇಕಂತ ಹೇಳಿದಾರೆ ಸರ್? ಅದ ಇದು ಕಟ್ಟೋದು, ಅಕ್ಕಿ ಕಟ್ಟೋದು. ಇಲ್ಲಿ ಬಂದಾಗಿಂದ ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಲ್ಲ? ಓಕೆ ಸರ್, ಇಷ್ಟೊತ್ತು ತಮ್ಮೊಂದು ಅನುಭವ ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು ಸರ್.